ಹಲೋ ಹಾಯ್ ಗೆಳೆಯರೇ, ಇಂದು ನಾವು ಇನ್ನೊಂದು ವಿಡಿಯೋವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈಗಾಗಲೇ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗಳನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ಮತ್ತು ಇನ್ನೂ ಯಾರಾದರೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾವು ಮುಂದಿನ ಒಂದು ಟೆನ್ಸನ್ನು ತೆಗೆದುಕೊಳ್ಳೋಣ. ಆ ಟೆನ್ಸ್ ಯಾವುದಪ್ಪ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಮುಂದುವರೆದ ಪೂರ್ಣ ವರ್ತಮಾನ ಕಾಲ. ಹಾಗಾದರೆ ವಾಟ್ ಈಸ್ ಮೀನ್ ಬೈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್? ಹಾಗಾದರೆ ಮುಂದುವರೆದ ಪೂರ್ಣ ವರ್ತಮಾನ ಕಾಲ ಅಂದ್ರೆ ಏನ ಅನ್ನೋದನ್ನು ತಿಳಿದುಕೊಳ್ಳೋಣ. ಫಸ್ಟಿಗೆ ಮೀನಿಂಗ್ ಅಂದರೆ ಅರ್ಥ. ಏನು ಅರ್ಥ? ಹಿಯರ್ ವಾಟ್ ಈಸ್ ಮೀನ್ ಬೈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್? ಹಿಯರ್ ಐ ರೋಟ್ ದಿ ಮೀನಿಂಗ್ ಆಫ್ ದಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸಿ ಆಲ್ ಆಫ್ ಯು ಡಿಯರ್ ಫ್ರೆಂಡ್ಸ್, a verb that makes a statement about an action which began at some times in the past is still continuing is called the present perfect continuous tense. ಹಾಗಾದರೆ ಈಗಾಗಲೇ ಇಲ್ಲಿ ನಾನು ಕನ್ನಡದಲ್ಲಿ ಕೂಡ ಮೀನಿಂಗನ್ನು ನೀಡಿದ್ದೀನಿ. ಆ ಮೀನಿಂಗನ್ನು ನೋಡ್ರಿ. ಈಗಾಗಲೇ ಪ್ರಾರಂಭಗೊಂಡಿದ್ದು ಒಂದು ಕ್ರಿಯೆಯು ಇಂದಿನವರೆಗೂ ಮುಂದುವರೆದುಕೊಂಡು ಬಂದಿರುವುದನ್ನು ಸೂಚಿಸುವ ಕಾಲಕ್ಕೆ ಮುಂದುವರೆದ ಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ. ಅಂದರೆ ಹಿಂದಿನ ಬೆಳಗಿನಿಂದ ಸಾಯಂಕಾಲದವರೆಗೆ ಕಂಟಿನ್ಯೂಸ್ ಆಗಿ ಕ್ರಿಯೆ ನಡೆಯುವುದು. ಅಂದರೆ ಒಂದು ಪೂರ್ಣ ಆಗೈತೆ ಅಂದ್ರೂ ಅದು ಇನ್ನೂ ಸಣ್ಣಗೆ ಹಾಗೆ ಕೆಲಸ ನಡೆಯುವುದು. ಅಂದರೆ ಒಬ್ಬ ವ್ಯಕ್ತಿ ಬೆಳಗಿನಿಂದ ಸಾಯಂಕಾಲದವರೆಗೆ ಕಾಯುತ್ತಿದ್ದಾನೆ. ಅಂದರೆ ಇಲ್ಲಿ ನೋಡಿ, ಅವನು ಬೆಳಿಗ್ಗೆ ಇಂದ ಕಾಯುತ್ತಿದ್ದಾನೆ. ಇದರ ಅರ್ಥ ಏನಪ್ಪಾ ಅಂದರೆ ಬೆಳಿಗ್ಗೆಯಿಂದ ಮಾರ್ನಿಂಗ್ ಸೆಷನ್ ಅಂದರೆ ಮಾರ್ನಿಂಗ್ ಟೈಮ್ದಿಂದ ಅವನು ಕಾಯಕ್ಕೆ ನಿಂತಾನು, ಇನ್ನೂ ಕಾಯುತ್ತಿದ್ದಾನೆ ಅಂತ ಅರ್ಥವನ್ನು ಸೂಚಿಸ್ತದೆ. ಈ ಒಂದು ಟೆನ್ಸ್ದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಒಂದು ನಿಯಮದ ಪ್ರಕಾರ ನಾವು ವಾಕ್ಯಗಳನ್ನು ಮಾಡ್ತೀವಿ. ಆ ನಿಯಮ ಯಾವುದಪ್ಪ ಅಂದರೆ ಇಲ್ಲಿ ಬರೆದಿದ್ದೀನಿ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಬ್ರಾಕೆಟ್ ಹ್ಯಾವ್ ಬೀನ್ ಬಾರ್ ಹ್ಯಾಸ್ ಬೀನ್ ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ ವರ್ಬ್ 1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಈ ಒಂದು ರೂಲ್ ಪ್ರಕಾರ ನಾವು ವಾಕ್ಯಗಳನ್ನು ಮಾಡ್ತೀವಿ. ಈಗ ನಾವು ಈ ಒಂದು ವಾಕ್ಯಗಳನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಂದು ಟೇಬಲ್ ಹಾಕೋದ್ರ ಮುಖಾಂತರ ತಿಳಿದುಕೊಳ್ಳೋಣ. ಮೈ ಡಿಯರ್ ಫ್ರೆಂಡ್ಸ್, ನಿಯಮವನ್ನು ಬರೆದಿದ್ದೀನಿ ಆಗಲೇ ಹೇಳಿದ ಪ್ರಕಾರ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಬ್ರಾಕೆಟ್ ಹ್ಯಾವ್ ಬೀನ್ ಬಾರ್ ಹ್ಯಾಸ್ ಬೀನ್ ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ ವರ್ಬ್ 1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ನೋಡ್ರಿ, ವರ್ಬ್ 1 ಆದ ನಂತರ ING ಅಂದರೆ ಇದು ಪ್ರೆಸೆಂಟ್ ಪಾರ್ಟಿಸಿಪಲ್. ING ಫಾರ್ಮ್ನ ಈ INGಯನ್ನು ವರ್ಬ್ಗೆ ಕೂಡಿಸ್ಕೊಂಡು ಬರಿಬೇಕು. ಇಲ್ಲಿ ನಾನೊಂದು ಈ ಟೇಬಲ್ ಪ್ರಕಾರ ವಾಕ್ಯಗಳನ್ನು ಬರೆದಿದ್ದೀನಿ. ಇಲ್ಲಿ ನೋಡಿ, ಐ ಹ್ಯಾವ್ ಬೀನ್ ರೈಟಿಂಗ್ ಎ ಲೆಟರ್ ಅಂದರೆ ನಾನು ಒಂದು ಪತ್ರವನ್ನು ಬರೆಯುತ್ತಾ ಇದ್ದೇನೆ ಅಥವಾ ಬರೆಯುತ್ತಲೇ ಇದ್ದೇನೆ. ವಿ ಹ್ಯಾವ್ ಬೀನ್ ರೈಟಿಂಗ್ ಎ ಲೆಟರ್ ನಾವು ಪತ್ರವನ್ನು ಬರೆಯುತ್ತಲೇ ಇದ್ದೇವೆ. ಯು ಹ್ಯಾವ್ ಬೀನ್ ರೈಟಿಂಗ್ ಎ ಲೆಟರ್ ನೀನು ಪತ್ರವನ್ನು ಬರೆಯುತ್ತಲೇ ಇದ್ದಿ. ಯು ಹ್ಯಾವ್ ಬೀನ್ ರೈಟಿಂಗ್ ಎ ಲೆಟರ್ ನೀವು ಪತ್ರವನ್ನು ಬರೆಯುತ್ತಾ ಅಥವಾ ಬರೆಯುತ್ತಲೇ ಇದ್ದೀರಿ. ಹಿ ಸಿ ಇಟ್ ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರುವುದರಿಂದ ಈ ಪದಗಳ ಮುಂದೆ ಹ್ಯಾಸ್ ಬೀನ್ ಅಂತಕ್ಕಂಥ ಪದವನ್ನು ತೆಗೆದುಕೊಳ್ತೀವಿ. ಹಿ ಹ್ಯಾಸ್ ಬೀನ್ ರೈಟಿಂಗ್ ಎ ಲೆಟರ್, ಸಿ ಹ್ಯಾಸ್ ಬೀನ್ ರೈಟಿಂಗ್ ಎ ಲೆಟರ್, ಇಟ್ ಹ್ಯಾಸ್ ಬೀನ್ ರೈಟಿಂಗ್ ಎ ಲೆಟರ್. ಅವನು ಪತ್ರವನ್ನು ಬರೆಯುತ್ತಲೇ ಇದ್ದಾನೆ, ಅವಳು ಪತ್ರವನ್ನು ಬರೆಯುತ್ತಲೇ ಇದ್ದಾಳೆ, ಅದು ಪತ್ರವನ್ನು ಬರೆಯುತ್ತಲೇ ಇದೆ. ಅದೇ ರೀತಿಯಾಗಿ ದೇ ಹ್ಯಾವ್ ಬೀನ್ ರೈಟಿಂಗ್ ಅ ಲೆಟರ್ ಅವರು ಪತ್ರವನ್ನು ಬರೆಯುತ್ತಲೇ ಇದ್ದಾರೆ, ಅವುಗಳು ಪತ್ರವನ್ನು ಬರೆಯುತ್ತಲೇ ಇವೆ. ಈ ರೀತಿ ನಾವು ಏನು ಮಾಡ್ತೀವಪ್ಪ ಅಂದರೆ ಈ ಟೇಬಲ್ ಮುಖಾಂತರ ನಾವು ವಾಕ್ಯಗಳನ್ನು ತಿಳ್ಕೋದು. ಇದನ್ನು ನಾವು ಏನು ಮಾಡ್ಬೋದು ಅಂದರೆ ನೆಗೆಟಿವ್ ಸೆಂಟೆನ್ಸನ್ನು ಕೂಡ ನಾವು ಮಾಡ್ಬೋದು. ಐ ಹ್ಯಾವ್ ನಾಟ್ ಅಂದರೆ ನೋಡ್ರಿ, ಇಲ್ಲಿ
ಇಲ್ಲೊಂದು ರೂಲ್ ಬರೀತೀನಿ ನಾನು. ಐ ಹ್ಯಾವ್ ನಾಟ್ ಅಂದರೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಬೀನ್ ಪ್ಲಸ್ ವರ್ಬ್ 1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಈ ರೂಲ್ ಪ್ರಕಾರ ನಾವು ಏನು ಮಾಡ್ತೀವಪ್ಪ ಅಂದರೆ ನೆಗೆಟಿವ್ ಸೆಂಟೆನ್ಸನ್ನು ಮಾಡ್ತೀವಿ. ಇದ್ರ ಪ್ರಕಾರ ನೋಡ್ರಿ ಇಲ್ಲೇನು ಮಾಡ್ತೀನಪ್ಪ ಅಂದರೆ ಇದು ಸಬ್ಜೆಕ್ಟ್ ಐ ಸಬ್ಜೆಕ್ಟ್ ಆಯಿತು, ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಯಿತು. ಹ್ಯಾವ್ ಆದ ನಂತರ ನಾವು ಇಲ್ಲಿ ಏನು ಬಳಸ್ತೀವೋ ನಾಟ್ ಅಂತಕ್ಕಂಥ ಪದವನ್ನು ಬಳಸೋದು. ಐ ಹ್ಯಾವ್ ನಾಟ್ ಬೀನ್ ರೈಟಿಂಗ್ ಎ ಲೆಟರ್, ವಿ ಹ್ಯಾವ್ ನಾಟ್ ಬೀನ್ ರೈಟಿಂಗ್ ಎ ಲೆಟರ್, ಯು ಹ್ಯಾವ್ ನಾಟ್ ಬೀನ್ writing a letter, you have not been writing a letter. ಅದೇ ರೀತಿ he she it has not been writing a letter, they have not been writing a letter. ಈ ರೀತಿ ನಾವು ಏನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಟೇಬಲ್ ಮುಖಾಂತರ ನಾವು ವಾಕ್ಯಗಳನ್ನು ಮಾಡುವುದನ್ನು ತಿಳ್ಕೊತೀವಿ. ಅದೇ ರೀತಿಯಾಗಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಇದ್ರೊಳಗೆ WH ಕ್ವಶನ್ ಮಾಡ್ಬೋದು, SR ಕ್ವಶನ್ ಮಾಡ್ಬೋದು. ಆನಂತರ ಇದರಲ್ಲಿ ಪ್ಯಾಸಿವ್ ವಾಯ್ಸನ್ನು ಮಾಡೋಕ್ಕೆ ಬರೋದಿಲ್ಲ. ಏನಂದರೆ ಈ ಟೆನ್ಸ್ನಲ್ಲಿ ಯಾವುದೇ ರೀತಿ ಪ್ಯಾಸಿವ್ ವಾಯ್ಸನ್ನು ಮಾಡುವುದಿಲ್ಲ, ಅಂದರೆ ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ ಅಂತ ಹೇಳ್ತಾರೋ. ಈಗ ನಾವು ಈ ಒಂದು ಟೆನ್ಸ್ದಲ್ಲಿ ಯಾವ ಟೆನ್ಸ್ಪ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಕನ್ನಡದಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳು ಇಂಗ್ಲೀಷ್ನಾಗ ಏನಾಗ್ತಾವು ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನಾನು ಕೆಲವೊಂದಿಷ್ಟು ಕನ್ನಡದಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದೀನಿ. ಅದಕ್ಕಿಂತ ಪೂರ್ವದಾಗ ಇಲ್ಲಿ ಕೆಲವೊಂದಿಷ್ಟು ಕನ್ನಡದಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದೀನಿ. ಅದಕ್ಕಿಂತ ಪೂರ್ವದಾಗ ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಿದ್ದೀನಿ. ಸಿನ್ಸ್ 8 o'clock, ಸಿನ್ಸ್ ಸಂಡೇ, ಸಿನ್ಸ್ ಮಾರ್ನಿಂಗ್ ಅಂದರೆ 8 ಗಂಟೆಯಿಂದ ಅಥವಾ ರವಿವಾರದಿಂದ ಅಥವಾ ಬೆಳಗ್ಗೆಯಿಂದ ತಂದ ಆಗ್ತದೆ. ಇಲ್ಲಿ ನೋಡಿ, ಅವಳು 2 ಗಂಟೆಯಿಂದ ಓದುತ್ತಿದ್ದಾಳೆ. ಇದನ್ನು ಹೆಂಗೆ ಬರಿಬೇಕಪ್ಪ ಅಂದರೆ ಅವಳು ಅನ್ನೋಕ್ಕೆ ಏನು ತಗೋತೀವಿ ನಾವು ಸಿ ಅನ್ನೋದು ಏನಾಯಿತು ಸಬ್ಜೆಕ್ಟ್ ಆಯಿತು. ಹೆಲ್ಪಿಂಗ್ ವರ್ಬ್ ಏನು ತಗೋತೀವಿ ಹ್ಯಾಸ್ ಬೀನ್ ತಗೋಬೇಕು. ಹ್ಯಾಸ್ ಬೀನ್, ಸಿ ಹ್ಯಾಸ್ ಬೀನ್ ಏನಿದೆ ಓದುತ್ತಿದ್ದಾಳೆ. ಸಿ ಹ್ಯಾಸ್ ಬೀನ್ ರೀಡಿಂಗ್, ಸಿ ಹ್ಯಾಸ್ ಬೀನ್ ರೀಡಿಂಗ್. ಸಿನ್ಸ್ 2 hours, ಸಿನ್ಸ್ 2 hours ಅಂದರೆ 2 ಗಂಟೆಯಿಂದ ಓದುತ್ತಲೇ ಇದ್ದಾಳೆ, ಅಂದರೆ ಇನ್ನೂ ಓದುತ್ತಿದ್ದಾಳೆ ಅಂತಕ್ಕಂಥದ್ದು ತಿಳಿಸ್ಕೊಡ್ತದೆ. ಇಲ್ಲಿ ನೋಡಿ, ಅವನು 2007ರಿಂದ ದೆಹಲಿಯಲ್ಲಿ ವಾಸವಾಗಿದ್ದಾನೆ ಅಂದರೆ ನೋಡಿ, ಅವನು ಅನ್ನೋಕೆ ಏನು ಬರ್ತೀವಿ ನಾವು ಹಿ. ಆನಂತರ ಹ್ಯಾಸ್ ಬೀನ್, ಹಿ ಹ್ಯಾಸ್ ಬೀನ್ living, LIVING. He has been living in Delhi since 2007. ಓಕೆ. ಅದೇ ರೀತಿ ಅವರು ಬೆಳಗ್ಗೆಯಿಂದ ಕಾಯುತ್ತಿದ್ದಾರೆ. ಅವರು ಅನ್ನಕ್ಕೆ ಏನಂತೀವೋ ದೇ have been waiting. They have been waiting since morning. ಅದೇ ರೀತಿ ಅವಳು 1980ರಿಂದ ಈ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಹೆಂಗ್ ಬರಿತೀವಪ್ಪ ಅಂದ್ರೆ ಸಿ ಹ್ಯಾಸ್ been working this company ಏನಂದ್ರೆ since 1980 ಅಂದ್ರೆ 1980ರಿಂದ ಅವಳು ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಅದೇ ರೀತಿ ನೋಡಿ, ಅವರು ಬೆಳಗ್ಗೆಯಿಂದ ಕೆಲಸ ಮಾಡುತ್ತಿದ್ದಾರೆ. ಅವರು ಅನ್ನಕ್ಕೆ ಏನಂತೀವಿ ದೇ ಅಂತೀವಿ. ದೇ ಹ್ಯಾವ್ ಬೀನ್ ವರ್ಕಿಂಗ್
ವರ್ಕಿಂಗ್ ಸಿನ್ಸ್ ಸಿನ್ಸ್ ಮಾರ್ನಿಂಗ್ ಅಂದರೆ ಅವರು ಬೆಳಗ್ಗೆಯಿಂದ ಕೆಲಸ ಮಾಡುತ್ತಾ ಇದ್ದಾರೆ ಅಥವಾ ಮಾಡುತ್ತಲೇ ಇದ್ದಾರೆ. ಈ ರೀತಿ ನಾವು ಈ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ವಾಕ್ಯ ಪೂರ್ಣವಾದರೂ ಇನ್ನೂ ಕೆಲಸ ಮುಂದುವರಿತಿರತಕ್ಕಂಥ ಕ್ರಿಯೆ ಕುರಿತು ತಿಳಿಸುವುದನ್ನು ನಾವೇನು ಮಾಡ್ತೀವೋ ಮುಂದುವರೆದ ಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವೋ. ಮೈ ಡಿಯರ್ ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.